ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಜಿಗಣಿ ಹತ್ತಿರ ಇರುವಂತಹ ಹರಪ್ಪ ಲೇಔಟಲ್ಲಿ 32/40 ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರಿಸಿ ಬಂದಿದ್ದೀನಿ. ಇದು 2 ವರ್ಷ ಹಳೆಯ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ. ಕಾರಣಾಂತರದಿಂದ ಶಿಫ್ಟ್ ಆಗ್ತಾಯಿದ್ದಾರೆ ಅವ್ರು ಬೇರೆ ಕಡೆ, ಹಾಗಾಗಿ ಸೇಲ್ ಮಾಡ್ತಾಯಿದ್ದಾರೆ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಓನರ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಇದು ನಮಗೆ ವೆಸ್ಟ್ ಫೇಸ್ ಗೇಟ್ ಬರುತ್ತೆ, 32 ಇದೆ, ಹಾಗೆ 40 ಬರುತ್ತೆ. 32ಕ್ಕೆ 40 ಇರುವಂಥದ್ದು ವೆಸ್ಟ್ ಫೇಸ್ ಗೇಟು ಡ್ಯೂಪ್ಲೆಕ್ಸ್ ಮನೆ. ಇದು BMRDA ರೇರಾ ಅಪ್ರೂವ್ಡ್ ಏಕ್ ಹತ ಆಗಿರುತ್ತೆ. ಇದು ಫ್ರಂಟ್ ಎಲಿವೇಷನ್ ಮನೆದು. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ 40 ಅಡಿ ವೈಡ್ ಆ್ಯಂಗಲಲ್ಲಿ ಇರುವಂಥದ್ದು. ಆ್ಯಕ್ಚುಲಿ ಈ ಮನೆ ಹಿಂದ್ಗಡೆನೇ ನಮಗೆ ಒಂದು ಬಿಗ್ ಪಾರ್ಕ್ ಸಿಗುತ್ತೆ. ಗೇಟೆಡ್ ಕಮ್ಯುನಿಟಿ ಅಲ್ವಾ, ಪ್ರತಿಯೊಂದು ಫೆಸಿಲಿಟಿ ಈ ಮನೆಗೆ ಸಿಗುತ್ತೆ. ಕ್ಯಾಮ್ರಾಗಳು ಎಲ್ಲ ನೋಡ್ತಾ ಇದ್ದೀರಾ, ಲೈಟಿಂಗ್ಸ್ ಆಗಲಿ ಎಲ್ಲ ಕವರ್ ಮಾಡಿ ಕೊಟ್ಟಿರುವಂಥದ್ದು. ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಇದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಗೇಟೆಡ್ ಕಮ್ಯುನಿಟಿ, ತುಂಬ ನೀರು ಸಿಕ್ಕಾಪಟ್ಟೆ ಬರುತ್ತೆ. ಫೋಲ್ಡಬಲ್ ಗೇಟು, CNC ಕಟಿಂಗ್ ಮಾಡಿದ್ದೀವಿ, ಫಂಡ್ರ್ ಮ್ಯಾಕ್ಸ್ ಬರುತ್ತೆ. ಹಾಗೆ ಒಂದು ಕಾರ್ ಪಾರ್ಕಿಂಗು, ಒಂದು ಬಿಗ್ ಕಾರ್ನ ಪಾರ್ಕ್ ಮಾಡ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಫ್ಲೋರಿಂಗ್ ಬಂದು ನಿಮಗೆ 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ವಾಲೆಲ್ಲ ನೋಡ್ತಾ ಇದ್ದೀರಾ, ಪೇಂಟೆಡ್ ಜಾಬ್ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ. ರಾಯಲ್ ಪೇಂಟ್ ಆಗಿರುತ್ತೆ ಇದು. ಎಲೆಕ್ಟ್ರಿಕ್ ಮೀಟರ್ ಎಲ್ಲ ನಿಮಗೆ ಆ ಕಡೆ ಸಿಗುತ್ತೆ. ಇಲ್ಲಿ ಒಂದು ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ನಲ್ಲಿ ಕನೆಕ್ಷನ್ ಎಲ್ಲ ಮಾಡಿದ್ದೀವಿ. ಹಾಗೆ ಈ ಪಾರ್ಕಿಂಗಲ್ಲಿ ಒಂದು ಕಾಮನ್ ಟಾಯ್ಲೆಟ್ನ ಇಲ್ಲಿ ಕೊಟ್ಟಿದ್ದೀವಿ ನಾವು. ಲೈಕ್ ಇದು ಒಂದು ಪಾರ್ಕಿಂಗ್ ಲೇಔಟ್. ಮನೆ ಬಂದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಮೇನ್ ಡೋರ್ ಕೊಟ್ಟಿರುವಂಥದ್ದು. ಇದು ವರಾಂಡ, ಓಡಾಡೋದಕ್ಕೆ ಎಲ್ಲ ನಿಮಗೆ ಸ್ಪೇಷಿಯಸ್, 6 ಅಡಿ ವೈಡ್ ಆಗಿದೆ. ಇವರು ಶೂ ರ್ಯಾಕೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಮನೆ ಒಳಗಡೆ ಹೋಗಿ ತೋರಿಸ್ತೀನಿ. ಸಂಪಿದೆ, ಹಾಗೆ ತುಳಸಿ ಕಟ್ಟೆ, ಸೆಟ್ ಬ್ಯಾಕ್ ಫುಲ್ ಬಿಟ್ಟಿದ್ದೀವಿ. ಪಾರ್ಕ್ ಇದೆ ಹಿಂದ್ಗಡೆ. ಮನೆ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಸಿಗುತ್ತೆ. ಇದೊಂದು ವರಾಂಡ, ಸರಿನಾ. ನಾರ್ತ್ ಫೇಸ್ ಮೇನ್ ಡೋರು ಟೀಕ್ ಡೋರ್ ಆಗಿರುತ್ತೆ. ಇದು ಡೋರು ನೋಡಿ. ಇದು ಹಾಲು, ಎಂಟ್ರಿ ಆಗ್ತಾಯಿದ್ದೀನಿ. ನಿಮಗೆ ಹಾಲಲ್ಲಿ ಫ್ಲೋರಿಂಗ್ ಬಂದು 2/4 ವೆಟ್ರೋಫೆಟ್ ಟೈಲ್ಸ್ ಹಾಕಿರುವಂಥದ್ದು. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿ ಕೊಟ್ಟಿರುವಂಥದ್ದು. ಫ್ಯಾನ್ಸಿ ಲೈಟು ಮತ್ತು ಫ್ಯಾನ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಇವ್ರು ಹಾಕಿರುವ ಥರ ಸೋಫಾನ ಎಲ್ ಶೇಪಲ್ಲಿ ನೀವು ಹಾಕ್ಕೋಬೋದು. ಈಗ ನಾನು ನಿಮಗೆ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಈಗ ಅಲ್ಲಿ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಫ್ಯೂಚರಲ್ಲಿ ಲಿಫ್ಟ್ ಹಾಕ್ಕೊತೀನಿ ಅನ್ನೋ ಹಾಗಿದ್ರೆ ಆ ಚೇರ್ ಏನಿದೆಯಲ್ವ, ಅಲ್ಲಿ ನೀವು ಲಿಫ್ಟ್ ಹಾಕ್ಕೋಬೋದು. ಫ್ಯೂಚರಲ್ಲಿ ಆಪ್ಷನ್ ಇದೆ, ತೋರಿಸ್ತೀನಿ ನೋಡಿ. ಡೈರೆಕ್ಟ್ ಸ್ಕೈಲೈಟು ಮನೆ ಒಳಗಡೆ ಇಲ್ಲಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಒಂದು ಹೈಡ್ರಾಲಿಕ್ ಲಿಫ್ಟು ಅಥವಾ ನ್ಯಾಚುರಲ್ ಏನು ಲಿಫ್ಟ್ ಇರುತ್ತಲ್ಲ ಅದು ಹಾಕ್ಕೋಬೋದು. ಸರಿ, ಇದು ನೋಡಿ ಒಂದು ಹಾಲು. ವಿಂಡೋಗಳೆಲ್ಲ ನಿಮಗೆ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. TV ಕ್ಯಾಬಿನೆಟ್ ಇವರು ಇಲ್ಲಿ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ಇದೊಂದು ಹಾಲು, ಸರಿನಾ, ಕವರ್ ಮಾಡಿದ್ದೀನಿ. ಈ ಹಾಲಲ್ಲಿ ನಮಗೆ ಒಂದು ಪೂಜಾ ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ದೇವರು ಈಸ್ಟ್ ಫೇಸ್ ನೋಡ್ತಾ ಇದ್ದಾರೆ, ನಾವು ವೆಸ್ಟ್ ಫೇಸಲ್ಲಿ ನಿಂತ್ಕೊಳ್ಳೋ ಥರ ಪಕ್ಕ ವಾಸ್ತು ಥರ ಮಾಡಿಕೊಟ್ಟಿರುವಂಥದ್ದು. ಡೋರ್ ಎಲ್ಲ ನಿಮಗೆ ಟೀಕ್ ವುಡ್ಡಿಂದಾಗಿರುತ್ತೆ. ಅದಕ್ಕೆ ಅಟ್ಯಾಚಾಗಿ ಟಫನ್ ಗ್ಲಾಸ್ನ ಹಾಕಿರೋದು, ಸರಿನಾ. ಈಗ ಅಡುಗೆ ಮನೆಯನ್ನು ತೋರಿಸ್ಕೊಡ್ತೀನಿ ನೋಡಿ. ಇವರು ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ. ಡೈನಿಂಗ್ ಹಾಲ್ನ ಆಲ್ರೆಡಿ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಜಾಗ ನಿಮಗೆ ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಹೇಗಿದೆ ಅಂತ. ಡೈನಿಂಗ್ ಟೇಬಲ್ನ ಇಲ್ಲಿ ಇಟ್ಕೊಂಡು, ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾನ ಇಟ್ಕೊಂಡಿದ್ದಾರೆ. ಇದು ಸ್ಟೇರ್ ಕೇಸು, ಬೆಡ್ರೂಮ್ಗಳು ಹೋಗೋದಕ್ಕೆ. ಅದೆಲ್ಲ ಆಮೇಲೆ ಕವರ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ಡೈನಿಂಗ್ ಹಾಲ್ ಪಕ್ಕದಲ್ಲಿ ಅಡುಗೆ ಮನೆ ಆ ಕಡೆ ಬರುತ್ತೆ. ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಇಂಟೀರಿಯರ್ ಇವರು ಏನು ಮಾಡಿಸ್ಕೊಂಡಿಲ್ಲ, ಸಿಂಪಲ್ ಆಗಿದೆ ಮನೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಚ್ಚುಕಟ್ಟಾಗಿ. ವೆಂಟಿಲೇಷನ್ ನೋಡಿ, ಇಲ್ಲೊಂದು ವಿಂಡೋ ಇದೆ, ಹಾಗೆ ಇಲ್ಲಿ ಯುಟಿಲಿಟಿಯಿಂದನೂ ವಿಂಡೋ ಬರುತ್ತೆ. ವಾಟರ್ ಪ್ಯೂರಿಫೈ ಇಲ್ಲಿ ಮಾಡಿದ್ದಾರೆ. ನೀವು ಸಿಲಿಂಡರ್ ಪಾಯಿಂಟ್ ಇವರು ಒಳಗಡೆನೇ ಮಾಡ್ಕೊಂಡಿದ್ದಾರೆ. ಆಪ್ಷನ್ ಬೇಕಾದ್ರೆ ಹಿಂದ್ಗಡೆ ಇಟ್ಕೋಬಹುದು. ಇಂಟೀರಿಯರ್ ಏನೂ ಮಾಡಿಲ್ಲ. ಫ್ರಿಜ್ ಪಾಯಿಂಟು ಇಲ್ಲೇ ಇದೆ, ಇಟ್ಕೊಂಡಿದ್ದಾರೆ. ಇದೊಂದು ಅಡುಗೆ ಮನೆ ಆಯಿತು. 32ಕ್ಕೆ 40 ಇರೋದು
ಓಕೆ, ರಿಮೈಂಡ್ ಮಾಡಿದೆ ಅಷ್ಟೇ, ಮೈಂಡಲ್ಲಿ ಇರಲಿ. ಆದರೆ ಈಗ ಯುಟಿಲಿಟಿದಲ್ಲಿ ಏನಂತಂದರೆ ನಿಮಗೆ ಪಾತ್ರೆ ಪಗಡೆ ಎಲ್ಲ ತೊಳೆಯೋದಕ್ಕೆ ಇಲ್ಲಿ ಕಷ್ಟ ಆದರೆ ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೇಫ್ಟಿ ಇರಲಿ ಅನ್ನೋಕ್ಕೋಸ್ಕರ MS ರೇಲಿಂಗ್ಸ್ ಕೂಡ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನಲ್ಲಿ ಪಾಯಿಂಟ್ ಇದೆ, ಅವರೇನು ಮಾಡ್ಕೊಂಡಿಲ್ಲ ಸದ್ಯಕ್ಕೆ, ಸೇಫ್ಟಿ ಇರಲಿ ಅಂತ MS ರೇಲಿಂಗ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಷ್ಟೇ. ಲೈಕ್ ಇದು. ಈಗ ಮತ್ತೆ ಏನಿದೆ, ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಸ್ಟೇರ್ ಕೇಸ್ ಆಯಿತಾ, ಪೂಜಾ ರೂಮು, ಹಾಲು, ಅದೆಲ್ಲ ಒಂದು ಹ್ಯಾಂಡ್ ವಾಶ್ ಏರಿಯಾ. ಇಲ್ಲಿ ನಿಮಗೆ UPSನ ಇಟ್ಕೊಂಡಿದ್ದಾರೆ ಅವರು ಕೆಳಗಡೆ. ಚಿಕ್ಕ ಪುಟ್ಟ ಏನಾದರೂ ಬೇಡದಿರುವಂಥ ವಸ್ತುಗಳು ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ನ ಬಿಟ್ಕೊಂಡಿದ್ದಾರೆ. ಇಂಟೀರಿಯರಲ್ಲಿ ನೀವು ಅದು ಕವರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮಗೆ ಸೀನಿಯರ್ ಸಿಟಿಜನ್ ರೂಮ್ ಒಂದು ಇರುವಂಥದ್ದು ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನೋಡಿ. ಇಲ್ಲಿ ಇವರು ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ಕ್ವೀನ್ ಸೈಜ್ ಅದು ಕಾಟ್ ಹಾಕಿದ್ದಾರೆ. ಇಂಟೀರಿಯರ್ ವರ್ಕ್ ಏನಿಲ್ಲ, ಎಂಟಿ ಇದೆ. ಗಾಡ್ರೇಜ್ ಎಲ್ಲ ಇಟ್ಕೊಂಡಿದ್ದಾರೆ, ಅದೆಲ್ಲ ಮೂವ್ ಆಗುತ್ತೆ, ತೊಗೊಂಡು ಹೋಗ್ತಾರೆ. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋನ ಕೊಟ್ಟಿದ್ದಾರೆ. ನೀವು ಫ್ಯೂಚರಲ್ಲಿ ಬೇಕಾದ್ರೆ ಇಂಟೀರಿಯರ್ ಮಾಡಿಸ್ಕೊತೀರ ಅಂದರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿದ್ದ ಅಲ್ಲಿವರೆಗೂ ಬಾತ್ರೂಮ್ ಇದೆ, ದೊಡ್ಡದು ಬಾತ್ರೂಮ್ ಬರುತ್ತೆ. ಕಿಂಗ್ ಸೈಜ್ ನೀವು ಕಾಟ್ ಹಾಕಿ ಇನ್ನೂ ಜಾಗ ಉಳಿಯುತ್ತೆ. ಫ್ಲೋರಿಂಗ್ ಬಂದು 2x4 ವೆಟ್ ಟು ಫಿಟ್ ಟೈಲ್ಸ್. ಈ ಮನೆ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ನಾನು ಓನರ್ ನಂಬರ್ ಕೊಟ್ಟಿರ್ತೀನಿ, ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಏನೇನು ಕೊಡ್ತೀರಾ, ಏನೇನು ತೊಗೊಂಡೋಗ್ತೀರಾ ಎಲ್ಲ ಡಿಸ್ಕಷನ್ ಮಾಡಿ. ನೋಡಿ 304 ಗೇಜಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಸ್ಟೇರ್ ಕೇಸಿಗೆ ಕೊಟ್ಟಿರುವಂಥದ್ದು. ಹಾಗೆ ನಿಮಗೆ ಸ್ಟೇರ್ ಕೇಸ್ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಸೂಪರಾಗಿ ಬರ್ತಾಯಿದೆ. ಇಲ್ಲಿ ಲೈಟಿಂಗ್ಸೇ ಜಾಸ್ತಿ ನಾವು ಹಾಕ್ಸಿಲ್ಲ, ಡೈರೆಕ್ಟಾಗಿ ನಮಗೆ ಮೇಲ್ಗಡೆಯಿಂದನೂ ಕೆಳಗಡೆ ಲೈಟಿಂಗ್ಸ್ ಬರುತ್ತೆ. ಇಲ್ಲಿ ಬಿಗ್ ವಿಂಡೋ ಇರೋದ್ರಿಂದ ನ್ಯಾಚುರಲ್ ಲೈಟು ಬಿಸಿಲು ಸಮೇತ ಒಳಗಡೆ ಬರ್ತಾಯಿದೆ. ಟೋಟಲ್ ಕೆಳಗಡೆ ಮತ್ತು ಮೇಲ್ಗಡೆ ಸೇರಿದರೆ 3 ಬೆಡ್ರೂಮ್ ಆಗುತ್ತೆ ನಿಮಗೆ. ಇನ್ನೊಂದು ಹೇಳೋದು ಮರ್ತೆ, ಪೂಜಾ ರೂಮ್ಗೆ ಸ್ಕೈಲೈಟು ಏನಿದೆಯಲ್ಲ, ನ್ಯಾಚುರಲ್ ಲೈಟಿಂಗ್ಸು, ಇದು ಪೂಜಾ ರೂಮ್ ಸ್ಕೈಲೈಟ್, ಇದು ಒಳಗಡೆ ಬಿಸಿಲು ಎಲ್ಲ ಹೋಗುತ್ತೆ ಪೂಜಾ ರೂಮ್ಗೆ. ಇಲ್ಲಿ ಸ್ವಲ್ಪ ವರಾಂಡ ಬಿಟ್ಟಿದ್ದೀವಿ, ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇದೊಂದು ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಬಂದು ನೀವು ಆ ಕಡೆ ಸೈಡನ್ನು ಇಟ್ಕೋಬಹುದು. ಸ್ಕೈಲೈಟ್ ನೋಡಿ, ಮನೆಗೆ ಡೈರೆಕ್ಟಾಗಿ ಒಳಗಡೆ ಬರುತ್ತೆ. ಅಲ್ಲೂ ಕೂಡ ಹೋಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಹಾಂ, 2 ಥರ 2x4 ವೆಟ್ ಟು ಫಿಟ್ ಟೈಲ್ಸ್ ಹಾಕಿದ್ದಾರೆ. ಇದು ವಾಕಿಂಗ್ ಈ ಥರ, ಇಲ್ಲಿ ವುಡನ್ ಪ್ಯಾಟ್ರನ್ನು. ಕಿಂಗ್ ಸೈಜ್ ಬಿಗ್ ಕಾಟ್ ಹಾಕಿದ್ದಾರೆ. ಟೋಟಲ್ 3 ವಿಂಡೋಗಳು ಬರುತ್ತೆ. UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇರುವಂಥದ್ದು. ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಇದೆ, ವಿತ್ ಫ್ಯಾನು. ಇದೊಂದು ಕಿಂಗ್ ಸೈಜ್ ಕಾಟ್. ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಹಾಗಾಗಿ ಇಲ್ಲೇ ಎಲ್ಲದನ್ನು ಇಟ್ಕೊಂಡಿದ್ದಾರೆ. ಇಲ್ಲಿದ್ದಾನೆ ಅವ್ರ ಮನೆ ಕೆಲಸ, ಅಂದರೆ ಆಫೀಸ್ ಕೆಲಸ ಮಾಡ್ತಾರೆ. ಇವಾಗ ಇದು ಬೆಡ್ರೂಮ್ ಆಯಿತು, ಕವರ್ ಮಾಡಿ ತೋರಿಸಿದ್ದೀನಿ. ಬಾಲ್ಕನಿ ಬರುತ್ತೆ. ಬಾಲ್ಕನಿ ಪಕ್ಕದಲ್ಲಿ ವಾಕಿಂಗ್ ಬಾತ್ರೂಮ್ ಆ್ಯಂಡ್ ವಾರ್ಡ್ರೋಬರ್ಸ್ ಎಲ್ಲ ನಿಮ್ಗೆ ಈ ಕಡೆ ಸಿಗುತ್ತೆ. ವಾಕಿಂಗ್ ವಾರ್ಡ್ರೋಬರ್ಗಳು ಎಂಟಿ ಇದೆ. ಇದೆಲ್ಲ ಐ ಥಿಂಕ್ ಅವರು ಮೂವ್ ಮಾಡ್ತಾರೆ, ನೀವು ವಾರ್ಡ್ರೋಬರ್ ಮಾಡಿಸ್ಕೋಬೇಕಾಗುತ್ತೆ. ಬಾತ್ರೂಮು ತೋರಿಸಲ್ಲ, ಬಾತ್ರೂಮ್ ಆಗಿರುತ್ತೆ ಅಟ್ಯಾಚ್ ಆಗಿ. ಇದು ಒಂದು ಬಿಗ್ ಬಾಲ್ಕನಿ. ಇಲ್ಲೂ ಅಷ್ಟೇ ಫ್ಲೋರಿಂಗ್ ಬಂದು ವುಡನ್ ಪ್ಯಾಟರ್ನ್ ಇರುವಂಥ 2x4 ವೆಟ್ ಟು ಫಿಟ್ ಟೈಲ್ಸು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ವೆಟ್ ಟು ಫಿಟ್ ಟೈಲ್ಸು. ಟಫನ್ ಗ್ಲಾಸ್ ಹಾಕಿದ್ದೀವಿ. SS ರೇಲಿಂಗ್ಸು ಫುಲ್ ಡೆವಲಪ್ ಆಗಿದೆ. ಬಸ್ಸೆಲ್ಲ ನಿಮ್ಗೆ ಹೋಗ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಹರಪ್ಪ ಲೇಔಟು. ಓಕೆ, ಇದು ಈ ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಇದರ ಆಪೋಸಿಟೇ 3rd ಬೆಡ್ರೂಮ್ ಒಂದಿದೆ. ಅಂದರೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು, ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು. ನೀವು ಹೇಗೆ ಕನ್ವರ್ಟ್ ಮಾಡ್ಕೊತೀರೋ ಹಾಗೆ. ನೋಡಿ, ಇದು ಕೂಡ ಒಂದು ಬೆಡ್ರೂಮ್, 3ನೇ ಬೆಡ್ರೂಮ್.
ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ನಿಮಗೆ ಗ್ಲಾಸಿ ಫಿನಿಷಲ್ಲಿ 2x4 ವೆಟ್ರಿಫೈಡ್ ಟೈಲ್ಸು, UPVC ಸ್ಲೈಡಿಂಗ್ ವಿಂಡೋ ಇದೆ, ಹಾಗೆ ಫಾಲ್ ಸೀಲಿಂಗು, ಒಂದು ಕ್ವೀನ್ ಸೈಜ್ ಕಾಟು, ಇಲ್ಲಿ ವಾರ್ಡ್ರೋಬರ್ ಮಾಡ್ಕೋಬಹುದು. ಇಂಟೀರಿಯರ್ ವರ್ಕ್ ಇದೆ ರೀ. ಇಂಟೀರಿಯರ್ ವರ್ಕಲ್ಲಿ ನೀವು ಯಾವ ಥರ ಚೂಸ್ ಮಾಡಿ ಮಾಡ್ಕೊತೀರೋ ನೆಕ್ಸ್ಟ್ ಲೆವೆಲಲ್ಲಿ ಮನೆ ಬರುತ್ತೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಈ ಬೆಡ್ರೂಮ್ಗೆ ಸಿಗುತ್ತೆ. ಟೋಟಲ್ 2 ಬಾಲ್ಕನಿಗಳು ಇದೆ ವಿತ್ ಸೇಫ್ಟಿ. ನೋಡಿದ್ದೀರಾ, ಇದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮ್ ಅಲ್ಲಿ ಬರುತ್ತೆ. ಟೋಟಲ್ 3 ಬೆಡ್ರೂಮ್ ಇರುವಂತಹ ಮನೆ. 32ಕ್ಕೆ 40 ವೆಸ್ಟ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು, ಇಲ್ಲಿ ವರಾಂಡ. ಈಗ ಇಲ್ಲಿ ಕಾಮನ್ ಆಗಿ ಒಂದು ಓಪನ್ ಟೆರೆಸ್ ಅಂತ ಹೇಳ್ಬೋದು. ವಾಷಿಂಗ್ ಮೆಷಿನ್ ಇವರು ಒಳಗಡೆ ಇಟ್ಕೊಂಡಿದ್ದಾರೆ ನೋಡಿ. ನಿಮಗೆ ಅಲ್ಲೂ ಆಪ್ಷನ್ಸ್ ಇದೆ. ಇದು ಇಷ್ಟು ಓಪನ್ ಟೆರೆಸ್ ಸಿಗುತ್ತೆ ನಿಮಗೆ. ಹ್ಯಾಂಡ್ ವಾಶ್ ಏರಿಯಾ ಇದೆ. ನೀವು ಇನ್ಲೇಟು ಪ್ಲಗ್ ಪಾಯಿಂಟು ಬೇಕು ಅಂದರೆ ಇಲ್ಲಿ ಇಟ್ಕೋಬಹುದು. ಯಾಕೆ ಅಂದರೆ ಒಳಗಡೆ ಇಟ್ಕೊಂಡಿದ್ದಾರೆ, ಸೇಫ್ಟಿ. ಇಲ್ಲಿ ಓಪನ್ ಇದೆ ಎಲ್ಲ, ಮಳೆ ಬಂದಾಗ ಕಷ್ಟ ಆಗುತ್ತೆ. ಓಕೆ, ಈಗ ಟಾಪ್ ಫ್ಲೋರಲ್ಲಿ ಹೋಗ್ಬೇಕನ್ನೋ ಹಾಗಿದ್ರೆ ನಾವು ಇಲ್ಲಿದ್ದಾನೆ ಹೋಗಬೇಕು. MS ಹೈ ಗೇಜ್ ಲ್ಯಾಡರ್ನ ಕೊಟ್ಟಿದ್ದಾರೆ. ತುಂಬ ಹೈ ಗೇಜ್ ಇದೆ, ಈಸಿಯಾಗಿ ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆಯಿಂದ ನಿಮಗೆ ಹತ್ತಿರ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ. ನೋಡಿ, ಇದೆಲ್ಲ ಹರಪ್ಪ ಲೇಔಟು. ಫುಲ್ ಓಪನ್ ಟೆರೆಸ್. ನಿಮಗೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳೆಲ್ಲ ಕೊಟ್ಟಿದ್ದಾರೆ. ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಹಾಗೆ ಕಾಲಮ್ ಎಲ್ಲ ಇದೆ. ಇನ್ ಕೇಸ್ ಫ್ಯೂಚರಲ್ಲಿ ರೈಸ್ ಮಾಡ್ಬೋದು. 1,500 ಲೀಟರ್ ಇರುವಂತಹ ಸಿಂಟೆಕ್ಸ್ ಇದೆ. ಸೇಫ್ಟಿ ಇರಲಿ ಅನ್ನೋಕ್ಕೋಸ್ಕರ ಸುತ್ತ MS ರೇಲಿಂಗ್ಸ್ ಮಾಡಿಸಿದ್ದಾರೆ. ವಾಷಿಂಗ್ ಮೆಷಿನ್ ಮೇಲ್ಗಡೆನೂ ಇಟ್ಕೊತೀನಿ ಅಂದರೆ ಆಪ್ಷನ್ ಇದೆ, ಬೇಕಾದ್ರೆ ಮಾಡ್ಕೋಬಹುದು. ಬಟ್ ಸದ್ಯಕ್ಕೆ ಕೆಳಗಡೆ ಇದ್ದರೆ ಒಳ್ಳೆಯದು. ಸ್ಕೈಲೈಟು ಫಾರ್ ಸ್ಟೇರ್ಕೇಸ್ ಆ್ಯಂಡ್ ಪೂಜಾ ರೂಮ್ಗೆಲ್ಲ ಬರುವಂಥದ್ದು, ಹಾಲ್ಗೂ ಸಮೇತ. ಇದು ಈ ಮನೆಯ ಫುಲ್ ಡೀಟೇಲ್ಸ್ ಗೆಳೆಯರೆ. ಜಿಗಣಿ ಕೊಪ್ಪ ಗೇಟ್ ಏನಿದೆಯಲ್ಲ, ಮೇನ್ ರೋಡ್ ತೋರಿಸ್ಬಿಡ್ತೀನಿ ನಿಮಗೆ. ಗಾಡಿಗಳು ತುಂಬ ಓಡಾಡ್ತಾ ಇರುತ್ತೆ ಇದು. ಹಾಂ, ಅದು ಗಾಡಿ ಏನು ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ವ, ಅದು ಕೊಪ್ಪ ಗೇಟು. ಇದು ಹರಪ್ಪ ಲೇಔಟು. ಗೇಟೆಡ್ ಕಮ್ಯುನಿಟಿ, BMRDA ರೇರಾ ಅಪ್ರೋಡ್ ಏಖಾತ. ಫುಲ್ ಡೀಟೇಲ್ಸ್ ಮೆನ್ಷನ್ ಮಾಡ್ತೀನಿ, ಲೊಕೇಶನ್ ಸಮೇತ ಕಾಲ್ ಮಾಡಬೇಕು. ಈಗ ಪ್ರೈಸ್ ಹೇಳಬೇಕು ಅನ್ನೋಗಿದ್ರೆ 1 CR 70 lakhs ಹೇಳ್ತಿದ್ದಾರೆ. 1,70,00,000 ಕೋಟ್ ಮಾಡ್ತಾಯಿದ್ದಾರೆ. ನೆಗೋಷಿಯಬಲ್ ಇದೆ ಸ್ಲೈಟ್ಲಿ. ಯಾರೆಲ್ಲ ಮನೆ ನೋಡ್ಬೇಕಂತ ಅಂದ್ಕೊಂಡಿದ್ದೀರೋ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತಾರೆ. ಇನ್ನು ಹೆಚ್ಚಿನ ವಿವರಣೆ ಏನಾದರೂ ಬೇಕಂದರೆ ಫೋನ್ ಮಾಡಿ ಅವರಿಗೆ ಕೇಳಿ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಈ ಬಜೆಟಲ್ಲಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.